ಕಲಾವಿದರ ಬದುಕು ಮೂರಾಪಟ್ಟೆ ಎನ್ನುವುದಕ್ಕೆ ಈ ನಿರ್ದೇಶಕನ ಸಾವು ಜ್ವಲಂತ ಸಾಕ್ಷಿಯಾಗಿದೆ. ಬದುಕಿದ್ದಾಗ ನೆಮ್ಮದಿಯನ್ನು ಕಾಣದ ಆತ ಸಾವಿನ ನಂತರವೂ ಸುಖಾಂತ್ಯ ಕಾಣಲಿಲ್ಲ. ಆಸ್ಪತ್ರೆಯವರು ಹಣ ನೀಡಿ ಹೆಣ ತೆಗೆದುಕೊಂಡು ಹೋಗಿ ಎಂದಾಗ ಅಲ್ಲಿದ್ದ ಸಹ ಕಲಾವಿದರೇ ತಮ್ಮ ಬಳಿಯಿದ್ದ ಅಲ್ಪ ಸ್ವಲ್ಪ ಹಣವನ್ನ ಹೊಂದಿಸಿದ್ದಾರೆ. ಆದರೆ ಅದು ಕೂಡ ಸಾಕಾಗದೆ ಹೋದಾಗ ಆಗಸದತ್ತ ಮುಖ ಮಾಡಿದ್ದಾರೆ. ಇದು ಪಾತ್ರಧಾರಿ ಕನ್ನಡ ಚಲನಚಿತ್ರದ ನಿರ್ದೇಶಕ ಸಂಗೀತ್ ಸಾಗರ್ ಅವರು ದುರಂತ ಅಂತ್ಯ ಕಂಡ ನೋವಿನ ಕತೆ. ಕಳೆದ 2 ತಿಂಗಳಿನಿಂದ ಸಂಗೀತ್ ಸಾಗರ್ ಅವರ ತಂಡವು ತೀರ್ಥಹಳ್ಳಿ ಮತ್ತು ಕೊಪ್ಪ ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಪಾತ್ರಧಾರಿ ಚಿತ್ರದ ಚಿತ್ರೀಕರಣವನ್ನ ನಡೆಸುತ್ತಿತ್ತು. ಈ ಸಿನಿಮಾಕ್ಕೆ 4-5 ಮಂದಿ ಯುವಕರು ನಿರ್ಮಾಪಕರಿದ್ದು ಲೋ ಬಜೆಟ್ ಸಿನಿಮಾವಾಗಿದೆ. ಇದೇ ಡಿಸೆಂಬರ್ 4ರ ಬೆಳಗ್ಗೆ ಸಿನಿಮಾದ ಕೊನೆಯ ಶಾಟ್ ಚಿತ್ರೀಕರಣಕ್ಕೆ ಯೋಜನೆಯನ್ನ ರೂಪಿಸಲಾಗಿತ್ತು. ಆದರೆ ಸಿನಿಮಾ ಮುಗಿಯುವ ಮುನ್ನವೇ ಸಂಗೀತ್ ಸಾಗರ್ ಬಾಳ ಪಯಣ ಮುಗಿಸಿದ್ದಾರೆ. ಹರಿಹರಪುರದಲ್ಲಿ ಡಿಸೆಂಬರ್ 3ರಂದು ಹಾಸ್ಯ ಕಲಾವಿದ ಸಂಜು ಬಸಯ್ಯ ಅವರಿಗೆ ಆಕ್ಷನ್ ಕಟ್ ಹೇಳುತ್ತಿದ್ದಂತೆ ಸಂಗೀತ್ ಸಾಗರ್ಗೆ ಎದೆನೋವು ಕಾಣಿಸಿಕೊಂಡಿತ್ತು. ತಕ್ಷಣವೇ ಚಿತ್ರತಂಡದ ಸದಸ್ಯರು ಅವರನ್ನ ಕೊಪ್ಪ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ತಕ್ಷಣಕ್ಕೆ ಆಂಜಿಯೋಗ್ರಾಮ್ ಕೂಡ ಮಾಡಲಾಯಿತಾದರೂ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದರು. ನಿನ್ನೆ ಒಂದು 3:30 ಅಷ್ಟೊತ್ತಿಗೆ ಹಿಂಗೆ ಸಾಗರ್ಗೆ ತುಂಬ ಬಾಯಲ್ಲಿ ಬ್ಲಡ್ ಬಂದಿದೆ, ತುಂಬ ಬೆಳ್ತೋಗ್ಬಿಟ್ಟಿದ್ದಾರೆ, ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ, ಕೈ ಕಾಲೆಲ್ಲ ನಡುಗ್ತಾ ಇದೆ, ಅದಕ್ಕೆ ನಾವು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರು. ಆಮೇಲೆ ಮತ್ತೆ ಸರಿ ಅವ್ರ ಹತ್ರ ಮಾತಾಡ್ತೀನಿ ಅಂತಂದೆ. ಆಮೇಲೆ ಅವರು ಪಕ್ಕದ ಕ್ಲಿನಿಕ್ ಕರ್ಕೊಂಡು ಹೋಗಿದ್ರು ಅನಿಸುತ್ತೆ. ಅವರು ಡಾಕ್ಟ್ರೇ ನನ್ನ ಹತ್ರ ಮಾತಾಡಿದರು, ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, BP ಶುಗರ್ ಇದೆ ಅಂತ ಹೇಳಿದೆ. ಆ ನಡುವೆ ಇನ್ ಬಿಟ್ವೀನ್ ನಾನು ಮಾತಾಡಿದಾಗ ಅವ್ರ ಹತ್ರ ಅವರು ಇಲ್ಲ ನಂಗೆ ತುಂಬ ಎದೆ ನೋವ್ತಾ ಇದೆ, ಬಂದ್ಬಿಡು ಪುಟ್ಟ ನೀನು ಅಂತ. ಅವ್ರು ನನ್ನ ಪುಟ್ಟ ಅಂತಲೇ ಕರೆಯೋದು. ಬಂದ್ಬಿಡು ಪುಟ್ಟ ನೀನು, ತಡೆಯೋಕ್ಕಾಗ್ತಿಲ್ಲ ಅಂತ ಅಷ್ಟೇ ಹೇಳಿದ್ರು. ಆಮೇಲೆ ತುಂಬ ಅಳ್ತಿದ್ರು, ಅಷ್ಟು ಮಾತ್ರ ಹೇಳಿದ್ರು. ಆಮೇಲೆ ನಾನು ಮತ್ತೆ ಅವ್ರು ಮಾತಾಡೋಕೆ ಹೋದಾಗ ಅವ್ರ ಫೋನ್ ಕಿತ್ಕೊಂಡ್ಬಿಟ್ರಂತೆ ಅಂತ ಅನಿಸುತ್ತೆ, ಅಷ್ಟೇ ಕಟ್ಟಾಯಿತು. ಸಂಗೀತ್ ಸಾಗರ್ ಆಸ್ಪತ್ರೆಗೆ ದಾಖಲಾದ ಕೆಲವೇ ಕ್ಷಣದಲ್ಲಿ ಆದ ಚಿಕಿತ್ಸೆಗೆ 2,32,000 ಹಣವನ್ನ ಚಿತ್ರತಂಡ ಭರಿಸಬೇಕಾಯಿತು. ಹೇಳಿ ಕೇಳಿ ಸ್ನೇಹಿತರೆ ಒಟ್ಟುಗೂಡಿ ಮಾಡುತ್ತಿರುವ ಕಡಿಮೆ ಖರ್ಚಿನ ಸಿನಿಮಾ. ತಕ್ಷಣಕ್ಕೆ 2.5 ಲಕ್ಷ ರೂಪಾಯಿ ಹೊಂದಿಸಲು ಸಾಧ್ಯವಾಗಲಿಲ್ಲ. ಆಗ ಚಿತ್ರತಂಡದವರು ನಿರ್ಮಾಪಕರು ಸೇರಿ ಆಸ್ಪತ್ರೆ ಆಡಳಿತ ಮಂಡಳಿಯವರಿಗೆ ಹಣ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಆಸ್ಪತ್ರೆಯವರು 1 ಲಕ್ಷ ರೂಪಾಯಿ ಹಣ ಕಡಿಮೆ ಮಾಡಿದರೂ ಕೂಡ ಚಿತ್ರತಂಡ ಇನ್ನುಳಿದ ಹಣವನ್ನ ಭರಿಸಲು ಪರದಾಡಿತು. ಸ್ನೇಹಿತರು ಸಂಬಂಧಿಕರ ಬಳಿ ಹಣ ಕೇಳಿದರು, ಆದರೂ ಹಣ ಹೊಂದಿಸಲು ಸಾಧ್ಯವಾಗಲಿಲ್ಲ. ಸರ್, ಎಲ್ಲ ಟೀಮ್ ವರ್ಕರ್ಸ್ ಮೇಲೆ ಅಂದರೂ ತುಂಬ ಪ್ರೀತಿ ಅವರಿಗೆ. ಎಲ್ಲರನ್ನೂ ಮಕ್ಕಳ ಥರ ನೋಡ್ತಾ ಇದ್ರು ಅವರು. ನಮಗೂ ಅಷ್ಟೇ, ನನ್ನನ್ನು ಯಾವಾಗಲೂ ಡಾಕ್ಟರ್ ಕೃಷ್ಣ ಅಂತ ಕರಿತಾ ಇದ್ರು ಅವರು. ತುಂಬ ಮಿಸ್ ಮಾಡ್ಕೊತಿದ್ವಿ ಅವ್ರನ್ನ. ಸಿನಿಮಾ ಅವ್ರು ಇರೋದೇ ಅಷ್ಟು ಅವರಿಗೆ, ಸಿನಿಮಾ, ಬರೀ ಸಿನಿಮಾ. ಅವ್ರ ಕನ್ಸಲ್ಲೂ ಸಿನಿಮಾ. ಲಾಸ್ಟ್ ಮೂಮೆಂಟ್ ನಾವು ಆಂಬುಲೆನ್ಸಲ್ಲಿ ಕರ್ಕೊಂಬರ್ಬೇಕಾದ್ರೂ ಕೂಡ ನಮ್ಮ ಕ್ಯಾಮ್ರಾಮನ್ ರವಿ ಸರ್ಗಾಗಲಿ ಕರೆದು ಈ ಸಿನಿಮಾನ ಮಾಡಿ ಮುಗಿಸ್ಕೊಡ್ಬೇಕು ನೀವು, ಡೈರೆಕ್ಟ್ರು ಮುಗ್ದಿದ್ದಾರೆ, ಎಲ್ಲರೂ ಅಮೌಂಟ್ ಹಾಕಿದ್ದಾರೆ, ಮುಗಿಸ್ಕೊಡ್ಬೇಕು ನೀವು, ಮೋಸ ಮಾಡಬೇಡ್ರಿ ಅವರಿಗೆ, ಯಾರು ಇಲ್ಲಿ ಶ್ರೀಮಂತರೆಲ್ಲ, ಎಲ್ಲರೂ ಒಟ್ಟೆ ಕೂಡ ಮಾಡ್ತಾ ಇರೋದು ಅಂತ ಹೇಳಿದ್ರು. ಸರ್, ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀವಿ, ನಿನ್ನೆ ಇಷ್ಟೆಲ್ಲ ಆಗಿದೆ, ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ, ಮತ್ತು 2.5 ಲಕ್ಷ ಅಮೌಂಟು ಅಂತ ಹೇಳಿದ್ದಾರೆ. ನಾವು ಅದರಲ್ಲಿ ಎಲ್ಲ ಟೀಮ್ ವರ್ಕ್ ಆಗಿ ಸರ್ ಹೇಳ್ತಾ ಪ್ರಕಾರ ಎಲ್ಲ ಇಷ್ಟಿಷ್ಟು ಅಂತ ಹಾಕಿ ಮಾಡ್ತಾ ಇರೋ ಸಿನಿಮಾ ಇದು. ಅದರಿಂದ ಏನು ಗೊತ್ತಾಗ್ತಿಲ್ಲ ಸರ್, ಏನು ಮಾಡಬೇಕು ಅಂತ. ಹೌದು ಸರ್. ಸಂಗೀತ್ ಸಾಗರ್ ಅವರನ್ನ ಕೊಪ್ಪದಿಂದ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಕರೆತಂದ ಕೆಲವೇ ನಿಮಿಷಗಳಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಚಿತ್ರತಂಡದವರು ಹೇಳುವ ಪ್ರಕಾರ ಆಸ್ಪತ್ರೆಗೆ ಸೇರಿದ ತಕ್ಷಣ ಆಂಜಿಯೋಗ್ರಾಮ್ ಮಾಡಿದರು. ನಂತರ 10 ನಿಮಿಷವೂ ಆಗಿಲ್ಲ ಆಂಜಿಯೋಗ್ರಾಮ್ ಮಾಡಿದ್ದಾಗಿ ಆಸ್ಪತ್ರೆಯವರು ಹೇಳುತ್ತಿದ್ದಾರೆ. ಇಷ್ಟು ಕಡಿಮೆ ಅವಧಿಯಲ್ಲಿ ಆಂಜಿಯೋಗ್ರಾಮ್ ಮಾಡಲು ಸಾಧ್ಯನಾ? ಬೇಕಿದ್ದರೆ CCTV ಫುಟೇಜ್ ಇದೆ, ಚೆಕ್ ಮಾಡಿ ನೋಡಿ ಎಂದು ಹೇಳಿದ್ದಾರೆ. ನಮಗೆ ಆಸ್ಪತ್ರೆಯವರು 1.5 ಲಕ್ಷ ರೂಪಾಯಿ ಹಣ ನೀಡುವಂತೆ ಹೇಳ್ತಿದ್ದಾರೆ. ನಮ್ಮ ತಂಡದವರು 50,000 ಹಣ ನೀಡಲು ಸಿದ್ಧರಿದ್ದೇವೆ. ಆಸ್ಪತ್ರೆಯವರು ಅವಕಾಶ ಮಾಡಿಕೊಡಬೇಕು ಎಂದು ಚಿತ್ರತಂಡ ಮನವಿ ಮಾಡಿದೆ. ಆಂಜಿಯೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರು.
ಆಮೇಲೆ ಅವರು 5ರಿಂದ 10 ನಿಮಿಷ ಅಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು, ನಾನು ಮಾಡಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಅದ್ರಲ್ಲಿ ಏನಾಗಿದೆ ನನಗೂ ಗೊತ್ತಿಲ್ಲ, ಒಳಗಡೆ ಏನು ನಡೀತು ಅಂತೇಳಿ. ಆದರೆ ಕರೆಕ್ಟ್ 5ರಿಂದ 6 ನಿಮಿಷಕ್ಕೆ ವಾಪಸ್ ಬಂದುಬಿಟ್ಟು ಬೇಕಾದ್ರೆ ನೀವು ಟೈಮಿಂಗ್ಸ್ ನೋಡಿ CC ಕ್ಯಾಮ್ರಾ ಸಿಗುತ್ತೆ ನಿಮಗೆ. ಒಂದು 10 ನಿಮಿಷನೇ ಇಟ್ಕೊಳ್ಳಿ, 10 ನಿಮಿಷದೊಳಗೆ ನಿಮಗೆ ಆಂಜಿಯೋಗ್ರಾಮ್ ಮಾಡಲಿಕ್ಕಾಗತ್ತಾ ಒಂದು. ಎರಡನೇದಾಗಿ ಆಂಜಿಯೋಗ್ರಾಫ್ ಮಾಡಲಿಕ್ಕೆ 10ರಿಂದ 12 ನಿಮಿಷ ಬೇಕಾಗುತ್ತೆ. ಆಂಜಿಯೋಗ್ರಾಮ್ ಮಾಡಲಿಕ್ಕೆ 10 ನಿಮಿಷದೊಳಗೆ ಎಲ್ಲ ಕೆಲಸ ಮುಗಿಯುತ್ತಾ ಅನ್ನೋದು ನನಗೆ ಡೌಟ್ ಬರ್ತಾಯಿದೆ. ನಮ್ಮ ಟೀಮವ್ರಿಗೂ ಅದೇ ಥರ ಡೌಟ್ ಬರ್ತಾಯಿದೆ. ಆ ನಂತರ ನೆಕ್ಸ್ಟು ಅವರಿಗೆ ಮತ್ತೆ ಹೋಗಿ ಎಲ್ಲ ಇದು ಮಾಡಿಬಿಟ್ಟು ಬಂದುಬಿಟ್ಟು 2,38,000 ರೂಪಾಯಿ ನಮಗೆ ಕಟ್ಟಿ ಅಂತ ಹೇಳ್ತಿದ್ದಾರೆ. ನಮ್ಮ ಹತ್ರ 1 ಲಕ್ಷ ಇಲ್ಲ, ನಮ್ಮ ಹತ್ರ ಇರೋದು ನಾವು ಕಟ್ಟಿ ನಾವು ಕರ್ಕೊಂಡು ಹೋಗ್ತೀವಿ, ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಅವ್ರು ಒಪ್ಕೊಂತಿಲ್ಲ, 1 ಲಕ್ಷ ಕಟ್ಟಲೇಬೇಕು ಅಂತ ಹೇಳ್ತಿದ್ದಾರೆ. ಸರ್ ನಾವು 50,000 ನಾವು ಕಟ್ತೀವಿ ಅಂತ ನಾವು ಹೇಳಿ ಸರ್, ನಮ್ಮ ಟೀಮ್ ಪರವಾಗಿ ನಾವು 50,000 ಕಟ್ತೀವಿ ಅಂತ ಹೇಳಿದ್ದೀವಿ ನಾವು. ಅದೇ ಮಾತುಕತೆ ನಡೀತಿದೆ. ಈಗ 1 ಲಕ್ಷ ಕಟ್ಟಲಿಕ್ಕೆ ನಮ್ಮ ಕೈಲಿ ಆಗಲ್ಲ, ನಮ್ಮ ಕೈಲಿ ಇರೋದು 50,000 ರೂಪಾಯಿ ಇದೆ, ನಾವು ಅದನ್ನು 50,000 ಕಟ್ಟಬೇಕು. ಸಂಗೀತ್ ಸಾಗರ್ ಸಕಲೇಶ್ಪುರದವರಾಗಿದ್ದು ಮದುವೆಯಾಗಿ 23 ವರ್ಷಗಳಾಗಿದೆ. ಮೂಲತಃ ಅವರು ಸಂಗೀತ ನಿರ್ದೇಶಕರಾಗಿದ್ದು ನಂತರದಲ್ಲಿ ಸಿನಿಮಾ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ. ಪಾತ್ರಧಾರಿ ಸಿನಿಮಾದ ಹಾಡಿಗೆ ಸಂಗೀತ ನೀಡಿದ್ದಾರೆ. 7ಕ್ಕೂ ಹೆಚ್ಚು ಸಿನಿಮಾ ನಿರ್ದೇಶಿಸಿರುವ ಸಂಗೀತ್ ಸಾಗರ್ ಸಿನಿಮಾವನ್ನೇ ಬದುಕಾಗಿಸಿಕೊಂಡಿದ್ದರು. ಒಬ್ಬ ಕಲಾವಿದನ ಸಾವಿಗೆ ಆಸ್ಪತ್ರೆಯವರು ತಕ್ಷಣಕ್ಕೆ ಸ್ಪಂದಿಸಬಹುದಿತ್ತು. ಆದರೆ ಅರ್ಧ ದಿನ ಹಣಕ್ಕಾಗಿ ಹೆಣವನ್ನ ಕಾಯ್ದಿರಿಸಿಕೊಂಡಿದ್ದು ಯಾವ ನ್ಯಾಯ ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ.